ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಲಾಗ್ ಚಾನಲ್. ಹೊಸೊಬ್ರಾಗಿರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ, ಏನು ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ ಸಹಾಯಕ ಲೆಕ್ಕಾಚಾರ ಮತ್ತು ನಿರ್ವಾಹಕ ಹುದ್ದೆಗೆ ಆಯ್ಕೆ ಅಭ್ಯರ್ಥಿಗಳ ಏನು ಅಂದರೆ ಕೌನ್ಸ್ಲಿಂಗನ್ನು ಕರೆದಿದ್ದಾರೆ. ದಿನಾಂಕ ಯಾವತ್ತು ಅಂದರೆ 28/7/2026 ಒಳಗೆ, ಅಂದರೆ 26. ಇಟ್ಸ್ ಫುಲ್ಲು ಡೀಟೇಲ್ ಇಲ್ಲಿ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಯಾವ ಥರ ಏನು ಅಂತ, ಯಾವುದೇ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟು ಬರೋಲ್ಲ ಅಂತ ಕನ್ಫರ್ಮಾಗಿ ತಿಳಿಸಿದ್ದಾರೆ. ಹಾಗಾಗಿ ಕ್ಲಿಯರಿಟಿಗೆ ಓದ್ಕೊಳ್ಳಿ. ಇದು 28ನೇ ತಾರೀಕು ಕೌನ್ಸ್ಲಿಂಗು ನಡೀತದೆ. ಸ್ಥಳನೂ ಕೊಟ್ಟಿದ್ದಾರೆ, ಕಲಬುರ್ಗಿ ಅಂತ. ನೀವು ಹೋಗೋರು ನಿಮ್ಗೆ ಆಲ್ರೆಡಿ ಮೆಸೇಜು ಸುಧಾ ಬಂದಿರ್ತದೆ ಕೆಲವೊಬ್ರುಗಳಿಗೆ. ಹಾಗಾಗಿ ನೀವು ಹೋಗಿ ಏನು ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫೈನ ನೀವು ಮಾಡ್ಕೋಬೇಕಾಯ್ತದೆ. ಫುಲ್ಲು ಕ್ಲಿಯರೆನ್ಸಾಗಿ ನೀವು ಓದಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಯ್ತದೆ ಕೌನ್ಸ್ಲಿಂಗ್ ಎಲ್ಲಂತ. ಮತ್ತು ಸಹಾಯಕ ಲೆಕ್ಕಾಚಾರ ಹುದ್ದೆಗೆ ಅದು ಒಂದು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನೂ ಸುಧಾ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಏನು ಅಂತ. ಹಂಗಾಗಿ ನಿಮಗೆ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅರ್ಜೆಂಟಾಗಿ ವಿಡಿಯೋ ಮಾಡಬೇಕಾಗಿತ್ತು, ಅದನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಂಗಾಗಿ ನಿಮಗೆ ಕ್ಲಿಯರಿಟಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಏನು ನಿರ್ವಾಹಕ ಹುದ್ದೆಗೆ ಮತ್ತು ಸಹಾಯಕ ಲೆಕ್ಕಾಚಾರ ಹುದ್ದೆಗೆ ಹಾಕಿದ್ರು, ಅದಕ್ಕೆ ಏನು ಸುಧಾ 21ನೇ ತಾರೀಕು ದಾಖಲಾತಿಗಳನ್ನ ಬಿಟ್ಟಿದ್ರು. ಆ ದಾಖಲಾತಿಗಳನ್ನ ಪ್ರಕಾರ ನಿಮಗೆ ಈಗ ಕೌನ್ಸ್ಲಿಂಗ್ ಕರೆದಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಏನು ದಾಖಲಾತಿ ತಗೋಬೇಕು ಅಂತ ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಮತ್ತು ನೋಡ್ಕೊಂಡು ಹೋಗಿ. ಇಷ್ಟನ್ನು ಯಾವುದೇ ನೋಡಿ ಕೆಳಗಡೆ ಕೊಟ್ಟಿದ್ದು ಯಾವುದೇ ಥರದ ಪೇಪರು ಪ್ರಕಟಣೆ ಮಾಡುವುದಿಲ್ಲ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಮೆನ್ಷನ್ ಆಗಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಧನ್ಯವಾದ.